ಕನ್ನಡ ಭಾಷೆಯಲ್ಲಿ ಜಾತೀಯತೆ ಇದೆಯಾ? ಶುದ್ಧ ಕನ್ನಡದ ಹಿಂದಿನ ಅಸಲಿ ಕತೆ ಏನು? ನಮಸ್ಕಾರ ಫ್ರೆಂಡ್ಸ್. ನಾವು ಪ್ರತಿದಿನ ಬಳಸೋ ಕನ್ನಡ ಭಾಷೆ ಬರೀ ಭಾವನೆಗಳನ್ನ ಹೇಳೋಕೆ ಮಾತ್ರನಾ, ಅಥವಾ ಅದರ ಹಿಂದೆ ದೊಡ್ಡ ಪೊಲಿಟಿಕ್ಸ್ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸೀರಿಯಸ್ ಮ್ಯಾಟರ್ ಬಗ್ಗೆ ಮಾತಾಡೋಣ. ಅದೇ ಕನ್ನಡ ಭಾಷೆ ಮತ್ತು ಜಾತಿ. ನಮಗೆಲ್ಲ ಸ್ಕೂಲ್ಗಳಲ್ಲಿ ಶುದ್ಧ ಕನ್ನಡ ಮಾತಾಡಿ ವ್ಯಾಕರಣ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಯಾವುದು ಶುದ್ಧ ಮತ್ತು ಯಾವುದು ಅಶುದ್ಧ ಅನ್ನೋದು ನಿರ್ಧಾರ ಆಗಿರೋದು ಭಾಷೆಯ ಆಧಾರದ ಮೇಲೆ ಅಲ್ಲ, ಬದಲಿಗೆ ಜಾತಿಯ ಆಧಾರದ ಮೇಲೆ. ಹೌದು, ಇವತ್ತು ನಾವು ಕನ್ನಡದೊಳಗಿರೋ ಮಡಿವಂತಿಕೆ, ದಲಿತರ ಕನ್ನಡವನ್ನ ಕೀಳಾಗಿ ಕಾಣೋ ಮೆಂಟಾಲಿಟಿ ಮತ್ತು ಸಿನಿಮಾಗಳಲ್ಲಿ ನಡೆಯೋ ಭಾಷಾ ತಾರತಮ್ಯದ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಶುದ್ಧ ಮತ್ತು ಅಶುದ್ಧದ ಪಾಲಿಟಿಕ್ಸ್. ಫ್ರೆಂಡ್ಸ್, ನೀವು ಗಮನಿಸಿರಬಹುದು, ಟಿವಿಯಲ್ಲಿ ಅಥವಾ ಪುಸ್ತಕಗಳಲ್ಲಿ ಬರೋ ಕನ್ನಡ ಒಂದು ತರ ಇರುತ್ತೆ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ, ಅದರಲ್ಲೂ ದಲಿತ ಮತ್ತು ಶೂದ್ರ ಕೇರಿಗಳಲ್ಲಿ ಮಾತಾಡೋ ಕನ್ನಡನೇ ಬೇರೆ ತರ ಇರುತ್ತೆ. ಇತಿಹಾಸವನ್ನ ನೋಡಿದ್ರೆ ಮೈಸೂರು ಮತ್ತು ಧಾರವಾಡ ಭಾಗದ ಬ್ರಾಹ್ಮಣರು ಮಾತಾಡೋ ಕನ್ನಡವನ್ನೇ ಸ್ಟ್ಯಾಂಡರ್ಡ್ ಕನ್ನಡ ಅಥವಾ ಗ್ರಾಂಥಿಕ ಕನ್ನಡ ಅಂತ ಫಿಕ್ಸ್ ಮಾಡಲಾಯಿತು. ಯಾರ ಭಾಷೆಯಲ್ಲಿ ಸಂಸ್ಕೃತ ಪದಗಳು ಜಾಸ್ತಿ ಇರುತ್ತವೋ, ಯಾರ ಉಚ್ಚಾರಣೆಯಲ್ಲಿ ಮಹಾಪ್ರಾಣಗಳು ಅಂದ್ರೆ ಖ ಗ ಚ ಅಂತ ಅಕ್ಷರಗಳು ಇರುತ್ತವೋ, ಅವರದ್ದೇ ಶ್ರೇಷ್ಠ ಕನ್ನಡ ಅಂತ ಬಿಂಬಿಸಲಾಯಿತು. ಆದ್ರೆ ಮೂಲ ದ್ರಾವಿಡ ಭಾಷೆಯಲ್ಲಿ ಈ ಮಹಾಪ್ರಾಣಗಳೇ ಇರಲಿಲ್ಲ. ದಲಿತರು ಮತ್ತು ಶೂದ್ರರು ಮಾತಾಡೋ ಕನ್ನಡದಲ್ಲಿ ಇವತ್ತಿಗೂ ಹಳೆಗನ್ನಡದ ಮತ್ತು ಮೂಲ ದ್ರಾವಿಡದ ಸೊಗಡು ಇದೆ. ಆದ್ರೆ ಅದನ್ನ ನಮ್ಮ ಸ್ಕೂಲ್ ಸಿಸ್ಟಮ್ ಏನು ಅಂತ ಕರೆಯುತ್ತೆ ಗೊತ್ತಾ? ಹಳ್ಳಿಯ ಭಾಷೆ ಅಥವಾ ತಪ್ಪು ಕನ್ನಡ ಅಂತ. ಇದು ಕೇವಲ ಭಾಷೆಯ ವಿಷಯ ಅಲ್ಲ, ಇದು ಅಧಿಕಾರದ ವಿಷಯ. ಪದಗಳಲ್ಲಿ ಅಡಗಿರೋ ಜಾತಿ. ನಮ್ಮ ದಿನನಿತ್ಯದ ಪದಗಳಲ್ಲಿ ಜಾತೀಯತೆ ಹೇಗೆ ಅಡಗಿದೆ ಅಂತ ನೋಡೋಣ. ಒಂದು ವಸ್ತುವಿಗೆ ಜಾತಿಗನುಗುಣವಾಗಿ ಬೇರೆ ಬೇರೆ ಹೆಸರಿದೆ. ನೀರು, ಮೇಲ್ವರ್ಗದ ಪೂಜೆಯಲ್ಲಿ ಅದು ತೀರ್ಥ ಅಥವಾ ಜಲ ಆಗುತ್ತೆ. ಆದ್ರೆ ಕೆಳವರ್ಗದವರಿಗೆ ಅದು ಬರೀ ನೀರು ಅಥವಾ ತಣ್ಣಿ, ಊಟ. ದೇವಸ್ಥಾನದಲ್ಲಿ ಅಥವಾ ಮೇಲ್ಜಾತಿಯವರ ಮನೆಯಲ್ಲಿ ಅದು ಪ್ರಸಾದ ಅಥವಾ ಭೋಜನ. ಆದ್ರೆ ಶ್ರಮಿಕ ವರ್ಗದವರು ತಿನ್ನೋದು ಕೂಳು, ಮಾಂಸ. ದಲಿತ ಸಾಹಿತ್ಯದಲ್ಲಿ ಬಾಡು ಅನ್ನೋದು ಕೇವಲ ಊಟ ಅಲ್ಲ, ಅದು ಸೆಲೆಬ್ರೇಷನ್. ಆದ್ರೆ ಮಡಿವಂತ ಸಮಾಜ ಇದನ್ನ ಅಸಹ್ಯವಾಗಿ ನೋಡುತ್ತೆ. ಇನ್ನು ಮಾಂಸಾಹಾರವನ್ನು ಕೀಳು ಅಂತ ಬಿಂಬಿಸೋಕೆ ಇಂಗ್ಲಿಷ್ನಲ್ಲಿ ಒಂದು ಪದವನ್ನೇ ಕಂಡುಹಿಡಿಯಲಾಯಿತು, ನಾನ್ ವೆಜ್ ಅಂತ. ಅಂದರೆ ಸಸ್ಯಾಹಾರವನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನೂ ತಿಂತಾರೆ ಅನ್ನೋ ಅರ್ಥ ಹುಟ್ಟಿಸಲು, ಅಥವಾ ಮಾಂಸ ಅಥವಾ ಮೀಟ್ ಅನ್ನೋ ಪದವನ್ನು ಉಚ್ಚಾರಣೆ ಮಾಡುವುದರಿಂದ ತಪ್ಪಿಸಿಕೊಳ್ಳಲು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ, ಹವ್ಯಕ ಕನ್ನಡ ಕೂಡ ಸ್ಟ್ಯಾಂಡರ್ಡ್ ಕನ್ನಡಕ್ಕಿಂತ ತುಂಬಾ ಭಿನ್ನವಾಗಿದೆ. ಆದ್ರೂ ಅದನ್ನ ಯಾರೂ ಅಶುದ್ಧ ಅಂತ ಕರೆಯಲ್ಲ. ಅದನ್ನ ಪ್ರಾಚೀನ, ಗ್ರೇಟ್ ಅಂತ ಗೌರವಿಸ್ತಾರೆ. ಅದೇ ದಲಿತರು ಬೇರೆ ರೀತಿ ಕನ್ನಡ ಮಾತಾಡಿದ್ರೆ ಅದನ್ನ ಶಿಕ್ಷಣ ಇಲ್ಲದವರು ಮಾತಾಡೋ ಭಾಷೆ ಅಂತ ಹೀಯಾಳಿಸ್ತಾರೆ. ಇದನ್ನೇ ಅಲ್ವಾ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನೋದು. ಕರೆಯುವ ರೀತಿಯಲ್ಲಿ ಅವಮಾನ. ಇನ್ನೊಂದು ಡೇಂಜರಸ್ ವಿಷಯ ಅಂದ್ರೆ, ನಾವು ಒಬ್ಬರನ್ನೊಬ್ಬರು ಕರೆಯೋ ರೀತಿ. ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನ ಇದೆ. ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ದಲಿತ ವ್ಯಕ್ತಿ ಎಷ್ಟೇ ವಯಸ್ಸವರಾಗಿದ್ರೂ ಮೇಲ್ಜಾತಿಯ ಚಿಕ್ಕ ಹುಡುಗ ಅವರನ್ನ ಏ ಅಂತ ಏಕವಚನದಲ್ಲಿ ಕರೀತಾನೆ. ಅದೇ ದಲಿತ ವ್ಯಕ್ತಿ ಆ ಹುಡುಗನನ್ನ ಸ್ವಾಮಿ ಅಥವಾ ಬುದ್ಧಿ ಅಂತ ಕರೀಬೇಕು. ಇಲ್ಲಿ ಬುದ್ಧಿ ಅನ್ನೋ ಪದದ ಅರ್ಥ ಏನು ಗೊತ್ತಾ? ನನಗೆ ಬುದ್ಧಿ ಇಲ್ಲ, ನೀನೇ ಬುದ್ಧಿವಂತ ಅಂತ ಒಪ್ಪಿಕೊಂಡ ಹಾಗೆ. ಇದು ಭಾಷೆಯ ಮೂಲಕ ಮಾಡೋ ಮೆಂಟಲ್ ಸ್ಲೇವರಿ. ಇನ್ನು ಕೆಳಜಾತಿಯವರ ಹೆಸರಿನ ಮುಂದೆ ಜಾತಿಯ ಹೆಸರನ್ನು ಸೇರಿಸಿ ಕರೆಯುವ ಕೆಟ್ಟ ಅಭ್ಯಾಸ ಕೂಡ ಭಾಷಿಕ ಹಿಂಸೆಯೇ ಆಗಿದೆ. ಇತಿಹಾಸ ಮತ್ತು ಬಸವಣ್ಣನ ಕ್ರಾಂತಿ. ಇದು ಇವತ್ತಿನ ಕಥೆಯಲ್ಲ ಫ್ರೆಂಡ್ಸ್. ಪುರಾಣ ಕಾಲದಲ್ಲಿ ಶೂದ್ರರಿಗೆ ಸಂಸ್ಕೃತ ಕಲಿಯೋ ಹಕ್ಕೇ ಇರಲಿಲ್ಲ. ಶಂಭೂಕ ಮತ್ತು ಏಕಲವ್ಯನ ಕಥೆಗಳು ನಮಗೆ ಇದನ್ನೇ ಹೇಳುತ್ತವೆ. ಜ್ಞಾನದ ಭಾಷೆಯನ್ನ ಯಾರು ಕಲಿಬೇಕು ಅಂತ ಡಿಸೈಡ್ ಮಾಡ್ತಿದ್ರು. ಆದ್ರೆ 12ನೇ ಸೆಂಚುರಿಯಲ್ಲಿ ಬಸವಣ್ಣ ಮತ್ತು ಶರಣರು ಇದಕ್ಕೆ ದೊಡ್ಡ ಸೆಡ್ ಹೊಡೆದರು. ಸಂಸ್ಕೃತದ ಬದಲು ಜನಸಾಮಾನ್ಯರ ಆಡುಭಾಷೆಯಾದ ಕನ್ನಡದಲ್ಲಿ ವಚನಗಳನ್ನ ಬರೆದರು. ಬಸವಣ್ಣನವರ ಫೇಮಸ್ ವಚನ, ಉಳ್ಳವರು ಶಿವಾಲಯವ ಮಾಡುವರು, ಕೇವಲ ಭಕ್ತಿಗೀತೆ ಅಲ್ಲ. ಇದು ಶ್ರೀಮಂತರ ಸಂಸ್ಕೃತಿ ಮತ್ತು ಬಡವರ ಸಂಸ್ಕೃತಿ ನಡುವಿನ ಜಗಳ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯನಂತ ಶ್ರಮಿಕರು ತಮ್ಮ ಕೆಲಸದ ಪದಗಳನ್ನೇ ಬಳಸಿ ವಚನ ಬರೆದರು. ಅದು ಕನ್ನಡಕ್ಕೆ ಸಿಕ್ಕ ಮೊದಲ ದಲಿತ್ ಟಚ್.
1973ರ ಬೂಸಾ ಚಳುವಳಿ. ಈಗ ನಾವು ಆಧುನಿಕ ಕಾಲಕ್ಕೆ ಬರೋಣ. 1973ರಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಗಲಾಟೆ ನಡೆಯಿತು. ಅದೇ ಬೂಸಾ ಚಳುವಳಿ, ಬೂಸಾ ಮೂವ್ಮೆಂಟ್. ಅಂದಿನ ಮಿನಿಸ್ಟರ್ ಆಗಿದ್ದ ಬಿ ಬಸವಲಿಂಗಪ್ಪನವರು ಮೈಸೂರಿನಲ್ಲಿ ಭಾಷಣ ಮಾಡ್ತಾ ಕನ್ನಡದ ಎಷ್ಟೋ ಸಾಹಿತ್ಯ ಬೂಸಾ ಇದ್ದ ಹಾಗಿದೆ ಅಂತ ಹೇಳಿದ್ರು. ಯಾಕಂದ್ರೆ ಆ ಸಾಹಿತ್ಯದಲ್ಲಿ ದಲಿತರ ನೋವು ಮತ್ತು ಕಷ್ಟಗಳು ಇರಲೇ ಇಲ್ಲ. ಈ ಮಾತಿಗೆ ಇಡೀ ರಾಜ್ಯದ ಮೇಲ್ವರ್ಗದ ಸಾಹಿತಿಗಳು ರೊಚ್ಚಿಗೆದ್ದರು. ಬಸವಲಿಂಗಪ್ಪನವರನ್ನ ವಿಲನ್ ತರ ನೋಡಿದ್ರು. ಆದ್ರೆ ಈ ಘಟನೆ ದಲಿತರಿಗೆ ಒಂದು ಹೊಸ ಶಕ್ತಿ ಕೊಡ್ತು. ನಮ್ಮ ಕಥೆಯನ್ನ ನಮ್ಮದೇ ಭಾಷೆಯಲ್ಲಿ ಹೇಳ್ತೀವಿ ಅಂತ ದಲಿತ ಸಂಘರ್ಷ ಸಮಿತಿ ಹುಟ್ಟಿಕೊಳ್ತು. ಸಾಹಿತ್ಯದಲ್ಲಿ ಬಂಡಾಯ. ಈ ಸಿಟ್ಟಿನಿಂದ ಹುಟ್ಟಿದ್ದೇ ಬಂಡಾಯ ಸಾಹಿತ್ಯ. ಕವಿ ಸಿದ್ದಲಿಂಗಯ್ಯನವರು ಬರೆದ ಇಕ್ರಲಾ ವದಿರ್ಲಾ ಕವಿತೆ ಕೇಳಿದ್ದೀರಾ? ಈ ಸಾಲುಗಳಲ್ಲಿರೋದು ಬರೀ ಪದಗಳಲ್ಲ, ಅದು ಶತಮಾನಗಳ ಸಿಟ್ಟು. ಗ್ರಾಮ್ಯ ಭಾಷೆ, ಆಡು ಮಾತು ಸಾಹಿತ್ಯಕ್ಕೆ ಬಂದ್ರೆ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಸಿದ್ದಲಿಂಗಯ್ಯ ತೋರಿಸಿಕೊಟ್ರು. ಹಾಗೆ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿ ಪೂರ್ತಿ ಚಾಮರಾಜನಗರದ ದಲಿತ ಭಾಷೆಯಲ್ಲೇ ಇದೆ. ಇದು ಶುದ್ಧ ಕನ್ನಡದ ಮಡಿವಂತಿಕೆಗೆ ಕೊಟ್ಟ ದೊಡ್ಡ ಏಟು. ನಂತರ ನಡೆದದ್ದೇ ಚಳುವಳಿ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ದಲಿತ ಸಂಘರ್ಷ ಸಮಿತಿಯ ಮೂಲಕ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಹೋರಾಟದ ಹಣತೆಯನ್ನು ಹಚ್ಚಿದರು. ಅದರಿಂದ ವಿಪುಲ ದಲಿತ ಸಾಹಿತ್ಯವೇ ಹುಟ್ಟಿಕೊಂಡಿತು. ಸಿನಿಮಾ ಮತ್ತು ಪೊಗರು ವಿವಾದ. ಇನ್ನು ಸಿನಿಮಾಗಳ ವಿಷಯಕ್ಕೆ ಬರೋಣ. ಕನ್ನಡ ಸಿನಿಮಾಗಳಲ್ಲಿ ಹೀರೋ ಯಾವಾಗ್ಲೂ ಮೈಸೂರು ಅಥವಾ ಬೆಂಗಳೂರು ಕನ್ನಡ ಮಾತಾಡ್ತಾನೆ. ಆದ್ರೆ ವಿಲನ್ ಅಥವಾ ಕಾಮಿಡಿ ಮಾಡೋರು ಯಾವ ಭಾಷೆ ಮಾತಾಡ್ತಾರೆ ಗಮನಿಸಿದ್ದೀರಾ? ಉತ್ತರ ಕರ್ನಾಟಕ, ಮಂಗಳೂರು ಅಥವಾ ಹಳ್ಳಿಯ ಭಾಷೆ. ಇದು ಇಂಡೈರೆಕ್ಟ್ ಆಗಿ ಆ ಭಾಷೆಗಳನ್ನ ತಮಾಷೆ ಮಾಡಿದ ಹಾಗೆ ಅಲ್ವಾ? ರೀಸೆಂಟ್ ಆಗಿ ಅಂದ್ರೆ 2021ರಲ್ಲಿ ಪೊಗರು ಸಿನಿಮಾ ರಿಲೀಸ್ ಆದಾಗ ದೊಡ್ಡ ವಿವಾದ ಆಯ್ತು. ಸಿನಿಮಾದಲ್ಲಿ ಹೀರೋ ಬ್ರಾಹ್ಮಣ ಅರ್ಚಕರನ್ನ ಅವಮಾನ ಮಾಡೋ ದೃಶ್ಯ ಇತ್ತು. ಇದಕ್ಕೆ ಬ್ರಾಹ್ಮಣ ಸಮುದಾಯ ಫುಲ್ ಗರಂ ಆಯ್ತು, ಪ್ರತಿಭಟನೆ ಮಾಡಿದ್ರು. ಕೊನೆಗೆ ಸಿನಿಮಾ ಟೀಮ್ ಕ್ಷಮೆ ಕೇಳಿ 14 ಸೀನ್ ಕಟ್ ಮಾಡಿದ್ರು. ಇಲ್ಲಿ ಪ್ರಶ್ನೆ ಏನಂದ್ರೆ, ದಶಕಗಳಿಂದ ದಲಿತರನ್ನ, ಶೂದ್ರರನ್ನ ಸಿನಿಮಾಗಳಲ್ಲಿ ಅವರ ಭಾಷೆಯನ್ನ ಕಾಮಿಡಿ ಮಾಡಿದಾಗ ಯಾಕೆ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಿಲ್ಲ? ಸಿಸ್ಟಮ್ ಯಾರ ಪರ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನುಡಿಗಳ ಸಾವು. ಕೊನೆಯದಾಗಿ ಒಂದು ಮುಖ್ಯವಾದ ಎಚ್ಚರಿಕೆ. ಫೇಮಸ್ ಭಾಷಾ ವಿಜ್ಞಾನಿ ಕೆ.ವಿ. ನಾರಾಯಣ ಅವರು ನುಡಿಗಳ ಅಳಿವು ಅನ್ನೋ ಪುಸ್ತಕದಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಾವು ಸ್ಟ್ಯಾಂಡರ್ಡ್ ಕನ್ನಡದ ಹೆಸರಲ್ಲಿ ಸ್ಕೂಲ್ ಮಕ್ಕಳಿಗೆ ಒಂದೇ ತರಹದ ಭಾಷೆ ಕಲಿಸ್ತಾ ಇದ್ದೀವಿ. ಇದರಿಂದ ಕುರಿ ಕಾಯೋರ, ನೇಕಾರರ, ಕಮ್ಮಾರರ ಎಷ್ಟೋ ಪರ್ಫೆಕ್ಟ್ ಪದಗಳು ಕಳೆದು ಹೋಗ್ತಿವೆ. ಒಂದು ಭಾಷೆ ಸಾಯೋದು ಅಂದ್ರೆ ಬರೀ ಪದಗಳು ಸಾಯೋದಲ್ಲ, ಒಂದು ಜ್ಞಾನ ಪರಂಪರೆನೇ ಸತ್ತ ಹಾಗೆ. ಸೋ ಫ್ರೆಂಡ್ಸ್, ಶುದ್ಧ ಕನ್ನಡ ಅನ್ನೋದು ಒಂದು ಭ್ರಮೆ. ದಲಿತರ ಕೇರಿಯಲ್ಲಿ ಮಾತಾಡೋ ಕನ್ನಡವೂ ಅಷ್ಟೇ ಪವಿತ್ರ. ಅಗ್ರಹಾರದಲ್ಲಿ ಮಾತಾಡೋ ಕನ್ನಡವೂ ಅಷ್ಟೇ ಪವಿತ್ರ. ಕನ್ನಡ ಉಳಿಬೇಕು ಅಂದ್ರೆ ಅದು ಬರೀ ಸಾಹಿತ್ಯದ ಭಾಷೆ ಆಗಿರಬಾರದು. ಅದು ಎಲ್ಲಾ ಜಾತಿ ಮತ್ತು ವರ್ಗದ ಜನರುಗಳ ನೋವು ನಲಿವಿನ ಭಾಷೆ ಆಗಬೇಕು. ಮುಂದಿನ ಸಲ ಯಾರಾದ್ರೂ ನಿನ್ನ ಕನ್ನಡ ಸರಿ ಇಲ್ಲ ಅಂದ್ರೆ ಇದು ನನ್ನ ಕನ್ನಡ, ನನ್ನ ಅಸ್ಮಿತೆ ಅಂತ ಧೈರ್ಯವಾಗಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏರಿಯಾದಲ್ಲಿ ಬಳಸೋ ಸ್ಪೆಷಲ್ ಕನ್ನಡ ಪದಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.